ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. 2 ಎಕರೆ 17 ಗುಂಟೆ. ಇದು ಬಂದು ಹೋಬ್ಳಿಗೆ ಮತ್ತು ಸ್ಟೇಟ್ ಹೈವೇಗೆ ನಿಯರು ನೋಡಿ. ಇದೇ ಲ್ಯಾಂಡು 2 ಎಕರೆ 17 ಗುಂಟೆ ಜನರಲ್ ಪ್ರಾಪರ್ಟಿ ಮತ್ತು ಪರ್ಚೇಸ್ ಪ್ರಾಪರ್ಟಿ. ಸುತ್ತ ಮೆಸ್ ಫೆನ್ಸಿಂಗ್ ಆಗೈತೆ. ಬಾಕ್ಸ್ ಟೈಪ್ ಇದೆ. ರೋಡ್ ಬಿಟ್ಟು ತುಂಬಾ ಇದೆ. ಸಾಯಿಲ್ ಬಂದು ತುಂಬಾ ರೆಡ್ ಮಣ್ಣು ಹೆಂಗಿದೆ. ವಿಲೇಜ್ಗೆ ತುಂಬ ಹತ್ರ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು ನ್ಯಾಷನಲ್ ಹೈವೇಗೆ 10 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಗೆ ಅಡ್ಜಸ್ಟ್ ಇದು ಕ್ಲೋಸ್ ಟು. ಗೇಟ್ ವಿತ್ತು ಫೆನ್ಸ್ ಆಗೈತೆ. ಸ್ಕ್ವೈರ್ ಆಗಿದೆ. ದಕ್ಷಿಣಕ್ಕೆ ಬರುತ್ತೆ ಇದು, ಸೌತ್ ಫೇಸು. ಈ ಥರ ಮೆಸ್ ಫೆನ್ಸಿಗೂ ತುಂಬ ಸೆಕ್ಯೂರಾಗಿ ಮಾಡಿದ್ದಾರೆ. ಒಳಗಡೆ ಏನೂ ಹೋಗಲ್ಲ. ತುಂಬ ರೋಡ್ ಬಿಡ್ತಿದೆ. ಇದೇ ರೋಡ್ಗೆ ಅಟ್ಯಾಚು, ವಿಲೇಜ್ಗೆ ಅಟ್ಯಾಚು. ನ್ಯಾಷನಲ್ ಹೈವೇಗೆ 10 ಕಿಲೋಮೀಟ್ರ್ ಆಗುತ್ತೆ. 2 ಎಕರೆ 17 ಗುಂಟೆ ಪರ್ಚೇಸ್ ಪ್ರಾಪರ್ಟಿ. ಮೈಸೂರವ್ರು ತೊಗೊಳ್ಬೋದು. ಮೈಸೂರವ್ರಿಗೆ ಹತ್ರ ಆಗುತ್ತೆ, ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್. ಸರ್ ಓನರೇ ಎಕರೆಗೆ 35 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಲಿಂಗಾಯತರದು ಪರ್ಚೇಸ್ ಪ್ರಾಪರ್ಟಿ. ರೋಡ್ ಬಿಡ್ತಂತೂ ತುಂಬಾ ಇದೆ. ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದ ಸ್ಟಾರ್ಟ್ ಆದರೆ ನೋಡಿ, ವೀಡಿಯೋದೆಲ್ಲ ತೋರಿಸ್ಕೊಡ್ತೀನಿ. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸುಮಾರೊಂದು ತುಂಬ ಇದೆ, ಒಂದು 200 ಮೀಟ್ರ್ ಬರುತ್ತೆ. ರೋಡ್ ಬಿಡ್ ತುಂಬ ಚೆನ್ನಾಗಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನು.